ಹಲೋ ಫ್ರೆಂಡ್ಸ್, ಗೋಲ್ಡನ್ ಸರ್ವಿಸ್ ಸೆಂಟರ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾವು ಸ್ಮಾಲ್ ಜಾರ್ನ ರಿಪೇರಿ ಮಾಡ್ತೀವಿ. ಬಹಳಷ್ಟು ಬರೋದು ಸ್ಮಾಲ್ ಜಾರ್. ನೋಡಿ, ಇದು ಈ ಥರ ಪ್ರಾಬ್ಲಮ್ ಇದೆ. ಸೊ ಇದು ಏನು ಚಟ್ನಿ ಹಾಕಿದ್ರು ರುಬ್ತಾ ಇಲ್ಲ. ಇದು ಯಾವ ಥರ ಪ್ರಾಬ್ಲಮ್ ಇರುತ್ತೆ ನೋಡೋಣ. ಸೊ ನಾವು ರೈಟ್ ಸೈಡಿಗೆ ಇದನ್ನ ನಟ್ಟು ಬಿಚ್ತಾ ಇದ್ದೀನಿ. ಈಗ ಬ್ಲೇಡ್ ತಕ್ಕೊಳ್ಳೋಣ. ಸೊ ನೋಡಿ, ಇದು ತುಂಬ ಈಸಿಯಾಗಿ ನಾವು ರಿಪೇರ್ನ ಮಾಡ್ಬೋದು. ಸೊ ಫಸ್ಟಿಗೆ ನಾವು ಸಾಫ್ಟ್ ಕೂಡ ಓಪನ್ ಮಾಡ್ಕೊಳ್ತೇವೆ. ಸೊ ಸಾಫ್ಟ್ ನಾವು ಓಪನ್ ಮಾಡೋದು ರೈಟ್ ಸೈಡ್ ಅಲ್ಲಿ ಇದು ಓಪನ್ ಆಗುತ್ತೆ. ನೋಡಿ, ಹೊಸ ಸಾಫ್ಟ್ ಮತ್ತೆ ಹಳೆ ಸಾಫ್ಟ್ ಅಲ್ಲಿ ಏನು ವ್ಯತ್ಯಾಸ ಇದೆ ಅಂತ. ಸೊ ಹೊಸ ಸಾಫ್ಟ್ ಇದಕ್ಕೆ ಚೌಕಾಕಾರದಲ್ಲಿ ಇರುತ್ತೆ, ಈ ತರ ತಿರುಗುತ್ತೆ. ಸೊ ಹಳೆ ಸಾಫ್ಟ್ ನಾವು ಹಾಕಿದ್ರೆ ಸುಮ್ಮನೆ ತಿರುಗುತ್ತೆ, ಬಟ್ ಸಾಫ್ಟ್ ಹೋದ್ರೆ ಬ್ಲೇಡ್ ರನ್ನೇ ಆಗೋದಿಲ್ಲ. ಇದು ಸಾಫ್ಟಿನ ಪ್ರಾಬ್ಲಮ್ ಇರುತ್ತೆ. ಸೊ ಈಗ ನಾವು ರಿವರ್ಸ್ ಅಲ್ಲಿ ನಟ್ಟು ಟೈಟ್ ಮಾಡ್ತೇವೆ. ಎಡಭಾಗದಲ್ಲಿ ಇದು ನಟ್ಟು ಟೈಟ್ ಆಗುತ್ತೆ. ಸೊ ನೋಡಿ, ಸಾಫ್ಟ್ ಕೂಡ ಹಾಕಿದೀವಿ. ಈಗ ಬುಷ್ ಸ್ವಲ್ಪ ಶೇಕ್ ಇದೆ. ಈಗ ಬುಷ್ ತೆಗಿಲಿಕ್ಕೆ ಒಂದು ಬೇರೆ ಸಾಫ್ಟ್ನ ಯೂಸ್ ಮಾಡ್ತೇವೆ. ಸೊ ಬುಷ್ ತೆಗಿಲಿಕ್ಕೆ ಈ ಸಾಫ್ಟ್ ಯೂಸ್ ಮಾಡ್ತೇವೆ. ಸೊ ಬುಷ್ ಹಾಕ್ಲಿಕ್ಕೆ ಸ್ಟೀಲ್ ಸಾಫ್ಟ್ ಇದು ಯೂಸ್ ಮಾಡ್ತೇವೆ. ಸೊ ಇದರಲ್ಲಿ ಶಿಂಕ್ ಆಗೋದಿಲ್ಲ. ಸೊ ಭಾಳಷ್ಟು ಮಂದಿ ಬುಷ್ ಹೊಡೆದಾಗ ಟೈಟ್ ಬರುತ್ತೆ ಸಾಫ್ಟು. ಸೊ ನೋಡಿ, ಬುಷಲ್ಲಿ ಎರಡು ಟೈಪ್ ಇರ್ತವೆ. ಇದು ಹಿಂದಿನ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ, ಭಾಳಷ್ಟು ವಿಡಿಯೋದಲ್ಲಿ. ಸೊ ನಾವು ಹಾಕೋದು ಒರಿಜಿನಲ್ ಬುಷ್ ಮತ್ತೆ ಸಾಫ್ಟ್. ಶಿಂಕ್ ಆಗೋದಿಲ್ಲ. ನಾವು ಎಷ್ಟು ಹ್ಯಾಮರ್ಲಿಂದ ಹೊಡೆದ್ರು ಶಿಂಕ್ ಆಗಲ್ಲ. ಈಸಿಯಾಗಿ ಕೂರುತ್ತೆ, ತುಂಬಾ ಲೈಫ್ ಇರುತ್ತೆ. ಸೊ ಇದು ಹಾಕಿದ್ಮೇಲೆ ನಿಮಗಾಗಿ ಟೈಟ್ ಬಂದ್ರೆ ಮಾತ್ರ ಈ ರೈಮರ್ನ ಯೂಸ್ ಮಾಡಿ. ಸೊ ನಾವು ಹಾಕೋ ಬುಷ್ ಅಲ್ಲಿ ಟೈಟ್ ಬರೋದಿಲ್ಲ. ಸೊ ನೋಡಿ ಎಷ್ಟು ಫ್ರೀಯಾಗಿ ಸಾಫ್ಟ್ ಕುಂದಿರುತ್ತೆ. ಸ್ವಲ್ಪ ಗ್ರೀಸ್ ಹಾಕ್ತೇವೆ. ಸೊ ಸ್ವಲ್ಪ ಗ್ರೀಫ್ ಹಾಕಿದ ನಂತರ ಮೇಲ್ಗಡೆ ಒಂದು ಫೈಬರ್ ಬುಷ್, ಕೆಳಗಡೆ ಎರಡು ಫೈಬರ್ ಬುಷ್ ಬರುತ್ತೆ. ಸೊ ನೋಡಿ, ಇದು ಲೆಫ್ಟ್ ಸೈಡ್ ಟೈಟ್ ಇರುತ್ತೆ. ಇಷ್ಟು ಹಾಕಿದ್ರೆ ಸಾಕು, ನಿಮ್ಮ ಜಾರು ರೆಡಿ ಆಗುತ್ತೆ. ಇದೇ ಥರ ವಿಡಿಯೋಸ್ ನೋಡಲಿಕ್ಕೆ ನನ್ನ ಚಾನಲ್ನ ಫಾಲೋ ಮಾಡಿ. ಮತ್ತೆ ಹೊಸ